ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋ ಒಂದು ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವತ್ತಿರುತ್ತೆ ನಮಗೆ, ಮತ್ತು ಏನಾದರೂ ಈಸಿ ಇರುತ್ತೆ, ತುಂಬಾ ಸ್ಟ್ರಿಕ್ಟ್ ಮಾಡ್ತಾರಾ, ಯಾವ ರೀತಿ ಸ್ಕೋರ್ ಮಾಡೋದು, ಇದ್ರ ಬಗ್ಗೆ ಸಾಕಷ್ಟು ಏನೇನು ಡೌಟ್ಸ್ ಇದೆ, ಮತ್ತು ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಇದೆ ನಿಮಗೆ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ, ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲರೂ ಕೂಡ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ಮತ್ತು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅನ್ನೋದನ್ನ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ರು ನಿಮಗೆ ಪಿ ಯು ಬೋರ್ಡ್ ಕಡೆಯಿಂದ. ಆದರೆ ಸ್ವಲ್ಪ ಕ್ಲ್ಯಾಶಸ್ ಆಯಿತು. ಏನಂದರೆ JEE ಎಕ್ಸಾಮು ಕೂಡ ಕೆಲವರು ಬರೀತಾ ಇರ್ತಾರೆ, ಅವ್ರಿಗೆ ಸ್ವಲ್ಪ ಕ್ಲ್ಯಾಶ್ ಆಗುತ್ತೆ. ನೀವು ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಈ ಒಂದು ಡೇಟಲ್ಲಿ ಅನೌನ್ಸ್ ಮಾಡಿದಿರಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಪಿ ಯು ಬೋರ್ಡ್ ಅವ್ರು ಏನಂತ ಹೇಳಿದ್ರೆ ಅಂದರೆ, ಇಲ್ಲಿ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸೋಕ್ಕೆ ಇಷ್ಟು ಟೈಮ್ ಡ್ಯೂರೇಷನ್ನ ಕೊಟ್ಟಿದ್ದೀವಿ, ಮತ್ತು ನಿಮಗೆ JEE ಬೋರ್ಡ್ ಅವ್ರು ಏನು ಅನೌನ್ಸ್ ಮಾಡ್ತಾರಲ್ಲ ಒಂದು ಎಕ್ಸಾಮ್ಸ್ನ, ಆ ಒಂದು ಡೇಟ್ಗೆ ಯಾರು ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ನ ನಡೆಸಬೇಡಿ, ಅದು ಬಿಟ್ಟು ಬೇರೆ ಡೇಟ್ಸಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸಿ ಅಂತ ಹೇಳಿದರೆ. ಅಂದರೆ ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಡೋದೇನೆಂದರೆ, ಇಲ್ಲಿ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದ್ಬಿಟ್ಟು ಎಲ್ಲ ಡಿಸ್ಟಿಕ್ವ್ರಿಗೂ ಎಲ್ಲ ತಾಲೂಕವ್ರಿಗೂ ಕೂಡ ಒಂದೇ ಸಲ ನಡೆಯಲ್ಲ, ಮತ್ತು ಎಲ್ಲ ಕಾಲೇಜ್ಗಳಿಗೂ ಕೂಡ ಒಂದೇ ಸಲ ನಡೆಯಲ್ಲ, ಅದು ಬ್ಯಾಚ್ ವೈಸ್ ನಡೆಸ್ತಾರೆ. ಅದರಿಂದ ನಿಮಗೆ ಯಾವುದೇ ಥರದ ಡೇಟಲ್ಲಿ ಕ್ಲ್ಯಾಶ್ ಆಗಲ್ಲ. ಮತ್ತು ನಿಮಗೆ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದ್ಬಿಟ್ಟು ನಿಮ್ಮ ಡಿಸ್ಟಿಕ್ಗಳಲ್ಲೇ ನಡೆಸ್ತಾರೆ, ನೀವು ಬೇರೆ ಕಡೆ ಹೋಗೋ ಅಗತ್ಯನೇ ಇಲ್ಲ. ಆದರೆ ಕಾಲೇಜಸ್ ಚೇಂಜಸ್ ಆಗುತ್ತೆ. ಇಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 30/30 ತೊಗೊಳ್ಳೋದು ತುಂಬ ಡೆಡ್ ಈಸಿ. 3 ಸಬ್ಜೆಕ್ಟ್ಗಳಲ್ಲಿ. ಬಯಾಲಜಿಲಂತೂ ನೀವು ಜಸ್ಟ್ ಫೋಕಸ್ ಮಾಡಿದ್ರೆ ಸಾಕು, ಈ ನಿಮ್ಮ ಲೆಕ್ಚರ್ಸ್ ಏನು ಹೇಳ್ತಾರಲ್ಲ ಎಕ್ಸ್ಪೆರಿಮೆಂಟ್ಸು ಮತ್ತು ಅದು ರಿಸಲ್ಟ್ಸ್ ಎಲ್ಲ ಆರಾಮ್ ನೀವು ಸ್ಕೋರ್ ಮಾಡ್ಬೋದು. ಫಿಸಿಕ್ಸಲ್ಲಿ ಸ್ವಲ್ಪ ನಿಮಗೆ ಕ್ಯಾಲ್ಕುಲೇಷನು ಮತ್ತು ರಿಸಲ್ಟ್ ಔಟ್ಪುಟ್ ಬರ್ಸೋದ್ರಲ್ಲಿ ಕಷ್ಟ ಆಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಿ ತುಂಬಾ ಈಸಿ ಆಗುತ್ತೆ. ಮತ್ತು ಕೆಮಿಸ್ಟ್ರಿಲೂ ಕೂಡ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಟೈಟ್ರೇಷನ್ಸು ನೀವು ಸಾಲ್ಟ್ ಅನಾಲಿಸಿಸ್ನ ನೀಟಾಗಿ ಕಲ್ತ್ಕೊಂಡು ಹೋಗಿದ್ರೆ. ಮತ್ತು ಇಲ್ಲಿ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಇನ್ನೊಂದು ಸ್ಟ್ರಿಕ್ಟಾಗಿ ಪಿ ಯು ಬೋರ್ಡ್ ಅವರು ಒಂದು ನೋಟಿಸ್ ಕೊಟ್ಟಿರೋದೇನೆಂದರೆ, ಇಲ್ಲಿ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಏನಾಗ್ತಿದೆ ಅಂದರೆ, ಕೆಲವು ಕಾಲೇಜಸಲ್ಲಿ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್ನ ಸಖತ್ ಲಿಬ್ರಲ್ ಆಗಿ ಮಾಡ್ತಿದ್ರು. ಇಲ್ಲಿ ಸ್ವಲ್ಪ ನಿಮಗೆ ರಿಸಲ್ಟ್ ಹೆಚ್ಚು ಕಮ್ಮಿ ಆದರೂ ಜಾಸ್ತಿ ಮಾರ್ಕ್ಸ್ನ ಕಟ್ ಡೌನ್ ಮಾಡ್ದೇ ಫುಲ್ ಮಾರ್ಕ್ಸ್ ಕೊಡೋದು, ಈ ರೀತಿ ಮಾಡ್ತಿದ್ರು. ಅದಕ್ಕೆ ಇಷ್ಟೊಂದು ಜನ 30/30 ಈಸಿಯಾಗಿ ತೊಗೋತಿದ್ರು. 30 ಜನ ಒಂದು ಕ್ಲಾಸಲ್ಲಿ ಇದ್ದಾರೆ ಅಂದರೆ 25 to 26 ಮೆಂಬರ್ಸ್ಗೆ 30/30 ಇರ್ತಿತ್ತು. ಆ್ಯಾವ್ರೇಜ್ ಕಮ್ಮಿ ಮಾರ್ಕ್ಸ್ ಅಂದರೆ ಪ್ರಾಕ್ಟಿಕಲಲ್ಲಿ 28 to 29 ಆ ರೀತಿ ಇರ್ತಿತ್ತು. ಆದರೆ ಪಿ ಯು ಬೋರ್ಡ್ ಅವರು ಏನೇನು ಆಗ್ತಿದೆ ಪ್ರತಿ ವರ್ಷ ಎಲ್ಲ ಕೂಡ ಅನಾಲಿಸಿಸ್ ಮಾಡಿದರೆ, ಅವ್ರು ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಅವನು 30ಕ್ಕೆ 30 ತೊಗೊಂಡಿದ್ದಾನೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ, ಅಲ್ಲಿ 21 ತೊಗೊಂಡು ಪಾಸ್ ಆಗೋಕ್ಕಾಗಲಿಲ್ಲ, ಅವನಿಗೆ 30 ತಗೊಳ್ಳೋಕ್ಕೆ ಸಾಧ್ಯ, ಈ ರೀತಿ ಕ್ವಶನ್ ಮಾಡಿದರೆ ಇಲ್ಲಿ ಎಲ್ಲ ಪ್ರಿನ್ಸಿಪಲ್ಸ್ಗೂ ಕೂಡ. ಅದರಿಂದ ಈ ವರ್ಷ ನಿಮಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗುತ್ತೆ, ಅಂದರೆ ವ್ಯಾಲ್ಯೂಯೇಷನ್ಸಲ್ಲಿ ಸ್ಟ್ರಿಕ್ಟ್ ಆಗುತ್ತೆ. ನಿಮಗೆ ಎಕ್ಸ್ಪೆರಿಮೆಂಟ್ ಏನಿಲ್ಲ, ಪ್ರತಿ ವರ್ಷ ಯಾವ ರೀತಿ ಕೊಡ್ತಿದ್ರೆ ಆ ರೀತಿಯೇ ಇರುತ್ತೆ. ಮತ್ತು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಸ್ಕೋರ್ ಮಾಡ್ಬೋದು. ಇದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಬೇಕಂದರೆ ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವೀಡಿಯೋ ಬರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.